ನಮಸ್ತೆ ಎಲ್ಲರಿಗೂ. ಇವತ್ತು ಸೂರ್ಯ 15ನೇ ತಾರೀಕು ಮಾರ್ಚು ಕುಂಭರಾಶಿಯಿಂದ ಮೀನರಾಶಿ ಪ್ರವೇಶ ಆಗ್ತಾ ಇದೆ. 14ನೇ ತಾರೀಕು ಏಪ್ರಿಲ್ವರೆಗೂ ಕೂಡ ಸೂರ್ಯ ಮೀನರಾಶಿನಲ್ಲಿರ್ತಾರೆ. ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ನಡೀತಾ ಇರುತ್ತೋ ಅಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು 20-30% ಗೋಚಾರ ಫಲಗಳು ಅಪ್ಲೈ ಆಗುತ್ತೆ. ಉಳಿದಿದ್ದ 70% ನಿಮ್ಮ ಜಾತಕ ಅಥವಾ ಯಾವುದೋ ಒಂದು ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದೆ, ಅದು ಎಲ್ಲಾದರೂ ಒಂದು ಕಡೆ ಸೂರ್ಯ ನಕ್ಷತ್ರದಲ್ಲಿ ಕೂತಿದ್ರೆ ಗೋಚಾರದಲ್ಲಿ ಅವಾಗಲೂ ಕೂಡ ನಿಮಗೆ 30% ಫಲ ಬರ್ತಕ್ಕಂಥದ್ದು. ಎಲ್ಲೂ ಈ ಕ್ರಿಟೀರಿಯಾದಲ್ಲಿ ಸೂರ್ಯ ಬಂದಿಲ್ಲ ಅಂದರೆ ನಿಮಗೇನೂ ಅಪ್ಲೈ ಆಗಲ್ಲ. ಯಾಕೆಂದರೆ ಇರೋದು 9 ಗ್ರಹಗಳು. ಯಾವ್ದ್ಯಾವುದು ನಿಮಗೆ ರನ್ ಆಗುತ್ತೋ ಆ ಫಲ ರೆಡಿಯಾಗಿ ಕೊಡ್ತಾನೆ ದೇವರು. ಸೊ ಸಿಚುವೇಶನ್ಗೆ ತಕ್ಕಂತೆ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಕೋಬೇಕು. ಈಗ ಗೋಚಾರದಲ್ಲಿ ಹೆಂಗೆ ಬರುತ್ತೆ ಅಂದರೆ ಕೆಲವರಿಗೆ ನಾನು ಪ್ರಾಪರ್ಟಿ ಯೋಗ ಅಂತ ಹೇಳ್ತೀನಿ, ನಾನು ರೆಡಿನೇ ಇಲ್ಲ ಸರ್, ಇದೇನು ಪ್ರಾಪರ್ಟಿ ಯೋಗ ಅಂತ ಹೇಳ್ತಾ ಇದ್ದೀರಾ? ಯಾರು ರೆಡಿ ಇರ್ತೀರಾ ಗೋಚಾರ ಸಪೋರ್ಟೆಡ್, ರೆಡಿ ಇಲ್ಲ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದೀನಿ, ಶಾಸ್ತ್ರ ಅನ್ನೋದು ಯಾವಾಗಲೂ ಆಸೆ ಮತ್ತು ಪ್ರಯತ್ನಕ್ಕೆ ಹೆಲ್ಪ್ ಮಾಡುತ್ತೆ, ಅದೇ ಬಂದು ಮಾಡಿಸ್ಬಿಡಲ್ಲ ಮನುಷ್ಯರಲ್ಲಿ. ಎಸ್ಪೆಷಲಿ ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ, ಹಣೆ ಬರದಲ್ಲಿದೆ ಅಲ್ವಾ ಹಾಗೆ ನಡೆಯುತ್ತೆ ಬಿಡು. ಎಸ್, ಹಣೆ ಬರದಲ್ಲಿ ಇರೋದೇ ನಡೆಯೋದು. ಸನ್ಯಾಸಿಗಳಿಗೂ ಕೂಡ ಒಂದು ಜಾತಕ ಇದೆ, ಬಟ್ ಅವ್ರು ಆಸೆನೇ ಪಡಲ್ಲ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಾಧನೆ ಮಾಡ್ತಿರ್ತಾರಲ್ವ. ಅವಾಗ ಜಾತಕ ಹೆಂಗೆ ಅಪ್ಲೈ ಆಗುತ್ತೆ? ಇವ್ರು ಕಾರ್ ತೊಗೋತಾರೆ ಅಂತ ಇರುತ್ತೆ, ಮನೆ ಕಟ್ತಾರೆ ಅಂತ ಇರುತ್ತೆ, ಮದುವೆ ಮಾಡ್ಕೋಬೇಕು ಅಂತ ಇರುತ್ತೆ, ಅವ್ರಿಗೆ ಆಸೆನೇ ಇಲ್ಲ ಅಂದಾಗ ಅದು ಅಪ್ಲೈನೇ ಆಗಲ್ಲ. ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಹಾಗೆ ಜಾತಕ ಅಂತಕ್ಕಂಥದ್ದು 70% ನಿಮ್ಮ ಆಸೆ ಪ್ರಯತ್ನಕ್ಕೆ ರೆಡಿ ಆಗೋಗ್ಬಿಟ್ಟಿರುತ್ತೆ. ಯಾಕೆಂದರೆ ಭಗವಂತಂಗೆ ಗೊತ್ತಿರುತ್ತೆ ಇವನು ಇದೇ ಆಸೆ ಪಡ್ತಾನೆ, ಇದೇ ಪ್ರಯತ್ನ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಅದು ಸ್ವಲ್ಪ ಈಸಿ. ಆದರೆ ಸಿಚುವೇಶನಿಗೆ ತಕ್ಕಂತೆ ನಾವು ಅಪ್ಲೈ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರು. ಈಗ ಮದುವೆ ಯೋಗ ಇದ್ರೂ ಕೂಡ ಎಷ್ಟೋ ಜನಕ್ಕೆ ಓದಬೇಕು ಅಂತ ಆಸೆ ಇರುತ್ತೆ, ಜಾಬ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆವಾಗ ಯೋಗ ಇದ್ರೂ ಕೂಡ ಅದು ವರ್ಕ್ ಮಾಡಲ್ಲ. ಆಸೆ ಇದೆಯಾ ಪಟ್ ಅಂತ ಮದುವೆ, ಅಷ್ಟೇ ಸಿಂಪಲ್. ಇವಾಗ 12 ಲಗ್ನ ರಾಶಿ ಫಲ ದಯವಿಟ್ಟು ನೋಡ್ಕೊಬಿಡಿ. ಅದು ಜಗತ್ತಿನಾದ್ಯಂತ ಫೇಮಸ್ ಆಗಿಬಿಟ್ಟಿದೆ ರಾಶಿ ಭವಿಷ್ಯ ಅಂತ. ಸೊ ಲಗ್ನನೇ ಫೇಮಸ್ಸು. ಏಕೆಂದರೆ ಶಾಸ್ತ್ರದಲ್ಲಿ ಕೊಟ್ಟಿರೋದು ಲಗ್ನದಿಂದ ಗ್ರಹಗಳ ಕೌಂಟ್ ಹೊರತು ರಾಶಿಯಿಂದ ಕೌಂಟ್ ಅಂತ ಕೊಟ್ಟಿಲ್ಲ. ಅದಕ್ಕೋಸ್ಕರ ದಾರಿ ತಪ್ಪಬಾರ್ದು. ನಾವು ದಾರಿ ತಪ್ಪಿದರೆ ಗೈಡೆನ್ಸು ಏನು ಬೇಕಾದ್ರೂ ಕೆಟ್ಟದ್ದು ಮಾಡಿಬಿಡುತ್ತೆ. ಓಕೆ, ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಹೆಚ್ಚಾಗಿ ಹಣಕಾಸಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾರಿಗಾದ್ರು ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ. ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ, ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬರುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬಿಂದ ತೆಗಿತಕ್ಕಂಥ ಸಾಧ್ಯತೆ, ನೀವೇ ಬಿಡ್ತಕ್ಕಂಥ ಸಾಧ್ಯತೆ, ಅಥವಾ ಟೆನ್ಷನ್ನು, ಪ್ರೆಷರು, ಕಿರಿಕಿರಿ ಹೆಚ್ಚು ಜಾಬಲ್ಲಿ. ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಫೈನಾನ್ಷಿಯಲ್ ಕ್ಲಾಶ್ ಹೆಚ್ಚಾಗಿ ಸಪ್ರೇಷನ್ ಆಗೋ ಸಾಧ್ಯತೆ. ಮದುವೆಗೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯನೂ ಕೂಡ ಸ್ವಲ್ಪ ಚೆನ್ನಾಗಿಲ್ಲ. ಗ್ಯಾಸ್ಟ್ರಿಕ್ಕು, ಹೀಟು, ತಲೆನೋವು ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನೆಕ್ಸ್ಟು ವೃಷಭ ಲಗ್ನದವರಿಗೆ ನಾನೊಂದು ಕಾರ್ ತೊಗೋಬೇಕು, ವೆಹಿಕಲ್ಸ್ ಪ್ರಾಪರ್ಟಿ ತೊಗೋಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಈ ತಿಂಗಳಲ್ಲಿ ಅನ್ನೋರಿಗೆ ಎಕ್ಸಲೆಂಟ್ ಟೈಮ್. ಎಜುಕೇಷನ್ ವೆರಿ ವೆರಿ ಎಕ್ಸಲೆಂಟ್. ಒಳ್ಳೊಳ್ಳೆ ಮಾರ್ಕ್ಸ್ಗಳು ಬರ್ತಕ್ಕಂಥದ್ದು, ಓದೋದಕ್ಕೆ ಆಸಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆ ಜಾಬು ಮೀಡಿಯಮ್ ಗುಡ್ ಇದೆ, ಏನಂತೇನು ತೊಂದರೆ ಇಲ್ಲ, ಸ್ವಲ್ಪ ಲಾಭಕರ. ಬಿಸ್ನೆಸ್ಸು ಒಳ್ಳೆ ಲಾಭಾಂಶ ಹೆಚ್ಚು. ಅದರಲ್ಲಿ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಮಾಡೋರಿಗೆ, ಮನೆ ಕಟ್ಟೋರಿಗೆ, ಬಿಲ್ಡಿಂಗ್ ಕಾಂಟ್ರಾಕ್ಟು ಹೆವಿ ಲಾಭ. ಹಾಗೆ ಮದುವೆ ಜೀವನ ಮೀಡಿಯಮ್ ಆಗಿರ್ತಕ್ಕಂಥದ್ದು, ಸಾಧಾರಣ ಫಲ. ಹುಡುಕ್ತಕ್ಕಂಥವ್ರಿಗೂ ಕೂಡ ಮನೆಯವ್ರಿಗೋಸ್ಕರ ಎಷ್ಟಾದರೆ ಮದುವೆ ಆಗುತ್ತೆ. ಇಷ್ಟಪಟ್ಟು ಸ್ವಲ್ಪ ಕಷ್ಟ, ನಾರ್ಮಲ್ ಆಗಿದೆ, ಬಟ್ ಮೀಡಿಯಮ್ ಗುಡ್ ಟೈಮ್ ಅಂತ ಹೇಳ್ಬೋದು. ಆರೋಗ್ಯ ಸ್ವಲ್ಪ ಚೆನ್ನಾಗಿದೆ, ಸಣ್ಣ ಪುಟ್ಟ ಅಡಚಣೆ ಬಂದರೂ ಕೂಡ ಕ್ಲಿಯರ್ ಆಗುತ್ತೆ. ನೆಕ್ಸ್ಟು ಮಿಥುನ ಲಗ್ನದವರಿಗೆ ಎಜುಕೇಷನ್ ಅತ್ಯದ್ಭುತ, ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೂ ಕೂಡ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಆಫರ್ ಇತ್ತು ಅಂದರೆ ನಿಮ್ಮ ಆಫೀಸಲ್ಲಿ. ಹಾಗೆ ಹೆಸರು ಬರ್ತಕ್ಕಂಥದ್ದು ನಿಮ್ಮ ಎಫರ್ಟ್ ಹಾಕಿದರೆ ಇನ್ನೂ ಹೆಚ್ಚು ಹೆಸರು ಮತ್ತು ದುಡ್ಡು. ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೆ ಹಣ ಬರುತ್ತೆ. ಮದುವೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಈಗೋ ಕ್ಲಾಶು, ಮಾತುಕತೆಯಲ್ಲಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮದುವೆಗೆ ಹುಡುಕ್ತಾ ಇದ್ರೆ ಸೊಟ್ಟೆ ಆಗಲ್ಲ, ನೀವೇ ಕ್ಯಾನ್ಸಲ್ ಮಾಡ್ಕೊಬಿಡೋದು. ಅವ್ರು ಹೇಳಿದ್ರು ಕೂಡ ನಾನೇ ಕ್ಯಾನ್ಸಲ್ ಮಾಡೋಣ ಅಂತ ಇದ್ದೆ, ಈ ರೀತಿ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಮಿಥುನ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಚೇಂಜಸ್ ಮಂತ್ ಅಂತ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟ್ ಚೇಂಜ್, ಧರ್ಮ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ತೋರಿಸ್ತಾ ಇದೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ಹೈಯರ್ ಎಜುಕೇಷನ್ ಮಾಡೋರಿಗೆ ಇನ್ನೂ ಎಕ್ಸಲೆಂಟ್, ಟೀಚಿಂಗ್ ಮಾಡೋರಿಗೆ ವೆರಿ ವೆರಿ ಎಕ್ಸಲೆಂಟ್ ಮಂತ್.
ಏನಾದ್ರು ಟೀಚಿಂಗ್ ಸ್ಟಾರ್ಟ್ ಮಾಡಬೇಕು, ನಾನು ಒಂದು ಕನ್ಸಲ್ಟೇಷನ್ ಸ್ಟಾರ್ಟ್ ಮಾಡಬೇಕು, ಒಂದು ಟ್ರಾವೆಲ್ ಮಾಡಬೇಕು, ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ ಎಕ್ಸಲೆಂಟ್. ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್, ಅದರಲ್ಲಿ ಟೀಚಿಂಗು, ಟ್ರಾವೆಲ್ಲು, ಹಾಸ್ಪಿಟಲ್ ಮಾಡೋರು ಎಕ್ಸಲೆಂಟ್ ಗುಡ್. ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ, ಮೀಡಿಯಮ್ ಆಗಿದೆ, ಒಳ್ಳೆ ದುಡ್ಡೇ ಬರುತ್ತೆ, ಬಟ್ ನೀವು ಅಂದ್ಕೊಂಡಂಗೆ ಬರಲ್ಲ, ಬಟ್ ಬರುತ್ತೆ. ಹಾಗೆ ಮದುವೆ ಜೀವನ ಎಕ್ಸಲೆಂಟ್, ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಏನೇ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ. ಆರೋಗ್ಯ ಎಕ್ಸಲೆಂಟು, ಏನೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ. ನೆಕ್ಸ್ಟು ಸಿಂಹ ಲಗ್ನ. ಸಿಂಹ ಲಗ್ನದವ್ರಿಗೆ ನೆಗೆಟಿವ್ ಮೈಂಡ್ ಹೆಚ್ಚಾಗುತ್ತೆ. ಆತ್ಮವಿಶ್ವಾಸ ಕಳ್ಕೊಳ್ಳೋದು ಅಂತಾರಲ್ಲ, ಅಯ್ಯೋ ನನ್ನ ಕೈಲಾಗಲ್ಲ, ಇವರೇ ಡಿಸೈಡ್ ಮಾಡ್ಕೊಂಬಿಡೋದು, ಅಯ್ಯೋ ನಂಗೆ ಡಿಪ್ರೆಷನ್ನು, ಅಯ್ಯೋ ನಂಗೆ ಆ ಕಷ್ಟ, ಅಯ್ಯೋ ಈ ಕಷ್ಟ. ಸೊ ಏನೋ ಒಂದು ಕಷ್ಟ ಬಾಧೆ ಒಳಗಡೆ ತಿರುಗ್ತಾ ಇರುತ್ತೆ ಮನಸ್ಸೊಳಗಡೆ, ತಿರುಗೋದನ್ನು ನಿಲ್ಲಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಎಜುಕೇಷನ್ ಅಬ್ಸ್ಟೆಕಲ್ಸು, ಓದಿದ್ದೆಲ್ಲ ಮರ್ತೋಗ್ಬೋದು, ಇಲ್ಲ ಮಾರ್ಕ್ಸ್ ಕಡಿಮೆ ಬರ್ಬೋದು. ಜಾಬಲ್ಲಿ ಅವಮಾನ ಅಪವಾದಗಳು ಹೆಚ್ಚಾಗಿಬಿಡುತ್ತೆ, ಅದನ್ನು ನೀವು ರೈಸ್ ಮಾಡ್ಕೊಳ್ಳೋದು ನೆಗೆಟಿವ್ ಮೈಂಡಿಂದ ಮಾಡ್ಕೋಬೇಡಿ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ, ಸಪ್ರೇಷನ್ನು ಕೂಡ ಆಗೋ ಸಾಧ್ಯತೆ ಇದೆ, ಸುಮ್ಮನೆ ಬಿಡಿ, ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ. ಮದುವೆಗೆ ಹುಡುಕ್ತಾರೆ ಸಟ್ಟೆ ಆಗಲ್ಲ. ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ, ಹೆಚ್ಚು ತಲೆನೋವು, ಹೆಚ್ಚು ಹಾರ್ಟ್ ಸ್ವಲ್ಪ ಸಮಸ್ಯೆಗಳು, ಬಾಧೆ ಹೆಚ್ಚಾಗಿ ತೋರಿಸ್ತಾ ಇದೆ. ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ. ಬಟ್ ಎದ್ರದ್ದು ಬೇಡ, ನಿಮ್ಮ ಜಾತಕದಲ್ಲಿ 70% ನೆಗೆಟಿವ್ ಇದ್ದರೆ ಇದು ಅಪ್ಲೈ ಆಗುತ್ತೆ. ಅಲ್ಲಿ ನೆಗೆಟಿವ್ ಇಲ್ಲ ಅಂದರೆ ಸಣ್ಣ ಪುಟ್ಟ ಹೀಟು ಅದು ಇದು ಎಕ್ಸೆಟ್ರಾ ಬಂದು ಹೋಗ್ಬೋದು. ಇಷ್ಟು ಸಿಂಹ ಲಗ್ನ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಆಗುತ್ತೆ, ಅಪೋಸಿಟ್ ಪಾರ್ಟಿ ಮೇಲೆ, ಪರ್ಸನ್ ಮೇಲೆ ಅಗ್ರೆಷನ್ಸ್. ಎಜುಕೇಷನ್ ನಾರ್ಮಲ್ ಆಗಿದೆ, ಜಾಬ್ ಗುಡ್ ಇದೆ, ಬಟ್ ಎಂಡ್ ಆಫ್ ದಿ ಡೇ ಪ್ರೆಷರ್. ಏನೇ ಗುಡ್ ಇದ್ರೂ ಕೂಡ ನನಗೇನು ಲಾಭನೇ ಆಗಲಿಲ್ಲ ಅಂತಾರಲ್ಲ, ಸೊ ಹಂಗೆ. ಅಧಿಕಾರ ಕೊಟ್ಟರು, ಬಟ್ ಟೆನ್ಷನ್ ಪ್ರೆಷರಲ್ಲೇ ಬಿದ್ದಿದ್ದೀನಿ, ಖುಷಿಯಾಗಿರೋಕ್ಕಾಗ್ತಿಲ್ಲ, ಈ ರೀತಿ ಈ ಒಂದು ತಿಂಗಳು. ಬಿಸ್ನೆಸ್ ಮಾಡೋರಿಗೆ ಹಣ ಬರುತ್ತೆ, ಬಟ್ ಅಷ್ಟೇ ಇನ್ವೆಸ್ಟ್ಮೆಂಟು, ಅಷ್ಟೇ ಖರ್ಚುಗಳು ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಬಿಸ್ನೆಸ್ಸಲ್ಲಿ ಸಾಧಾರಣ ಲಾಭ. ಹಾಗೆ ಮದುವೆ ಜೀವನ ಸ್ವಲ್ಪ ಗುಡ್ ಆಗಿದೆ. ಮದುವೆಗೆ ಹುಡುಕ್ತಾ ಇರೋರು ಕೂಡ ಮದುವೆ ಸೆಟ್ ಆಗುತ್ತೆ, ಬಟ್ ಮೀಡಿಯಮ್ ಗುಡ್. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟು ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ವ್ಯಾಜ್ಯಗಳಲ್ಲಿ ಜಯ. ನಾನೊಂದು ಕೋರ್ಟ್ ಕೇಸಲ್ಲಿದ್ದೀನಿ, ಈ ಮಂತ್ ಆಗದಿದೆ ಯಾವುದೋ ಒಂದು, ಎಸ್ ಆಗೋ ಚಾನ್ಸಸ್ ಬಹುತೇಕ ಸ್ಟ್ರಾಂಗ್ ಆಗಿದೆ. ಇಲ್ಲ ನಾರ್ಮಲಾಗಿ ಜಗಳಕ್ಕೆ ಇಳಿತಾ ಇದ್ದೀನಿ, ಅಥವಾ ಯಾರಿಗೋ ಒಂದು ನ್ಯಾಯ ಕೊಡಿಸ್ತಾ ಇದ್ದೀನಿ, ಎಕ್ಸಲೆಂಟ್, ನ್ಯಾಯ ಸಿಗುತ್ತೆ. ಹಾಗೆ ಎಜುಕೇಷನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ತೀರಾ. ಮೆಡಿಕಲ್ಲು, ಇಂಜಿನಿಯರಿಂಗ್ ಮಾಡೋರಿಗೆ ಎಕ್ಸಲೆಂಟ್. ಜಾಬಲ್ಲಿರೋರಿಗೆ ಇನ್ಕ್ರಿಮೆಂಟ್ ಆಗೋ ಸಾಧ್ಯತೆ ನಿಮ್ಮ ಆಫರ್ ಇತ್ತು ಅಂದರೆ, ಅಥವಾ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು, ಬಟ್ ದೇಶದ ಪರಿಸ್ಥಿತಿ ನೋಡ್ಕೊಳ್ಳಿ. ದೇಶ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಜಾತಕ ಚೆನ್ನಾಗಿದ್ರು ವೇಸ್ಟೇ. ಏಕೆಂದರೆ ದೇಶದ ಮೇಲೆ ನಮ್ಮ ಜಾತಕಗಳು. ದೇಶದಲ್ಲಿ ಬಿಸ್ನೆಸ್ ಚೆನ್ನಾಗಿತ್ತಾ, ನಮಗೂ ಜಾತಕದಲ್ಲಿ ಟೈಮ್ ಚೆನ್ನಾಗಿದೆ, ಎಕ್ಸಲೆಂಟು. ದೇಶದಲ್ಲಿ ಬಿಸ್ನೆಸ್ ಯೋಗ ಇಲ್ಲ, ನಿಮ್ಮ ಜಾತಕ ಚೆನ್ನಾಗಿದ್ರು ಲಾಸೇ. ಇದು ಸ್ವಲ್ಪ ಮೈಂಡಲ್ಲಿ ಹಿಡ್ಕೋಬೇಕು. ಎಷ್ಟು ಜನ ಎಕ್ಸಲೆಂಟ್ ಅಂತ ಹೇಳ್ಬಿಟ್ರಿ ಬಿಸ್ನೆಸ್ಸು, ದೇಶದಲ್ಲಿ ಸಿಲಿಂಡ್ರೇ ಇಲ್ಲ ಸರ್, ಸಿಲಿಂಡ್ರೇ ಇಲ್ಲ, ನಮಗೆ ಇಲ್ಲಿ ವ್ಯಾಪಾರನೇ ಇಲ್ಲ. ಫಸ್ಟು ದೇಶ ನೋಡ್ಕೊಳ್ಳಿ, ಆಮೇಲೆ ಇಲ್ಲಿ ನೋಡ್ಕೊಳ್ಳಿ. ಯಾಕೆಂದರೆ ಅದನ್ನು ಅಪಾರ್ಥ ಮಾಡ್ಕೊಳ್ಳೋರು ಹೆಚ್ಚು ಶಾಸ್ತ್ರನ. ಹೇಳಿದ್ದೆಲ್ಲ ಆಗುತ್ತಾ, ಹಂಗೆ ಹಿಂಗೆ. ದೇಶ ನೋಡಿಕೊಂಡೇ ಜೀವನ ಮಾಡಬೇಕು ಯಾವತ್ತು. ಹಾಗೆ ಮದುವೆ ಜೀವನ ಸ್ವಲ್ಪ ಕಿರಿಕಿರಿ ಹೋಗ್ತಕ್ಕಂಥದ್ದು, ಅಥವಾ ಕೋರ್ಟ್ ಕೇಸಲ್ಲಿದ್ದರೆ ವಿಚ್ಛೇದನ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇರೋ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ, ಎಂಡ್ ಆಫ್ ದಿ ಡೇ ಸಾಲ್ವ್ ಆಗುತ್ತೆ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ಸೆಲೆಕ್ಟಿವ್ ಮೈಂಡ್ ಹೆಚ್ಚಾಗ್ತಾರೆ. ಎಲ್ಲದರಲ್ಲೂ ಪರ್ಫೆಕ್ಟಾಗಿ ಹುಡ್ಕೋದು, ನೆಗೆಟಿವ್ ಮೈಂಡ್ ಆಗೋದು, ಅವ್ರಿವ್ರ ಬಗ್ಗೆ ಮಾತಾಡೋದು, ಬರೀ ಇದೇ ಜಾಸ್ತಿ ಆಗುತ್ತೆ ಇದೊಂದು ತಿಂಗಳು. ಬಟ್ ಕ್ರಿಯೇಟಿವಿಟಿ ಮೈಂಡ್ ಜಾಸ್ತಿ, ಒಂದು ಸ್ಪೆಷಲ್ ಗುಣನೂ ಜಾಸ್ತಿ ಆಗುತ್ತೆ. ಎಷ್ಟು ನೆಗೆಟಿವ್ ಗುಣ ಬರುತ್ತೋ ಸ್ಪೆಷಲ್ ಗುಣನೂ ಅಷ್ಟೇ ಜಾಸ್ತಿ ಆಗುತ್ತೆ. ಟ್ಯಾಲೆಂಟ್ ಜಾಸ್ತಿ ಆಗುತ್ತೆ ವೃಶ್ಚಿಕ ಲಗ್ನ. ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಸೋಂಬೇರಿತನ ಬಿಟ್ಟರೆ ಸಿಕ್ಕಾಬಿಟ್ಟೆ ಒಳ್ಳೆಯದಾಗುತ್ತೆ. ನೇಮ್ ಅಂಡ್ ಫೇಮ್. ಜಾಬಲ್ಲಿರೋರಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚಾಗಿ ಬರುತ್ತೆ, ಸಮಾಧಾನವಾಗಿರಿ. ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ಸ್ ಆಗೋಲ್ಲ, ಕಷ್ಟದಿಂದ ಆಗ್ತಕ್ಕಂಥದ್ದು. ಮದುವೆ ಜೀವನ ಅತಿ ಹೆಚ್ಚು ಸಮಸ್ಯೆಗಳು, ಸೆಲೆಕ್ಟಿವ್ ಮೈಂಡಿಂದ, ಪಾರ್ಟ್ನರ್ ಬಿಹೇವಿಯರಿಂದ ಸ್ವಲ್ಪ ಸಮಸ್ಯೆ ಹೋಗುತ್ತೆ, ಇಲ್ಲ ಸಪ್ರೇಷನ್ ಆಗಿಬಿಡ್ಬೋದು. ಹುಷಾರಾಗಿ ನೋಡ್ಕೊಳ್ಳಿ. ಮದುವೆಗೆ ಹುಡುಕ್ತಾರೆ ಸಟ್ಟೆ ಆಗಲ್ಲ. ನೀವೇ ಸಂದ್ರೆ ಅವ್ರ ಹೆಸನಲ್ಲ, ಅವ್ರ ಹೆಸಂದ್ರೆ ನೀವೇ ಸನ್ನಲ್ಲ, ಬರೀ ರಿಜೆಕ್ಷನ್ ಜೀವನ ಆಗೋಗುತ್ತೆ ಈ ಮಂತ್. ಆರೋಗ್ಯ ಎಕ್ಸಲೆಂಟ್, ವೆರಿ ವೆರಿ ಎಕ್ಸಲೆಂಟ್. ಸಮಸ್ಯೆ ಇದ್ದರೆ ಕಡಿಮೆ ಆಗ್ಬಿಡುತ್ತೆ. ನೆಕ್ಸ್ಟು ಧನುರ್ ಲಗ್ನ. ಧನುರ್ ಲಗ್ನದವ್ರಿಗೆ ಒಂದು ವೆಹಿಕಲ್ಲು, ಪ್ರಾಪರ್ಟಿ, ಅದು ಇದು ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಎಕ್ಸಲೆಂಟ್. ಎಜುಕೇಷನ್ ವಿಚಾರದಲ್ಲೂ ಕೂಡ ಎಕ್ಸಲೆಂಟ್. ಜಾಬ್ ವಿಚಾರದಲ್ಲಿ ಸ್ವಲ್ಪ ಆಲಸ್ಯ, ಲೇಜಿತನ ಹೆಚ್ಚಾಗುತ್ತೆ, ಮೀಡಿಯಮ್ ಗುಡ್. ಬಿಸ್ನೆಸ್ಸಲ್ಲಿ
ನಾರ್ಮಲಾಗಿ ದುಡ್ಡು ಬರುತ್ತೆ, ಅತಿ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗೋಗ್ಬಿಡುತ್ತೆ, ಹಿರಿಯರಿಂದ ಸಮಸ್ಯೆಗಳು ಬರ್ಬೋದು, ಅಥವಾ ಹಿರಿಯರು ಮದುವೆಗೆ ಒಪ್ಪೋ ಅಂತ ಷರತ್ತುಗಳು ಹಾಕ್ಬೋದು. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಹೀಟ್ ಇಶ್ಯೂಸ್, ಗ್ಯಾಸ್ಟ್ರಿಕ್, ತಲೆನೋವು, ಕಣ್ಣು ಹೆಚ್ಚಾಗ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್, ಓದಿದ್ದೆಲ್ಲ ಮರ್ತೋಗುತ್ತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಮಾರ್ಕ್ಸು ಕೂಡ ಕಡಿಮೆ. ಜಾಬಲ್ಲಿ ತುಂಬ ಎಫರ್ಟ್ ಹಾಕ್ತೀರಾ, ಕಿರಿಕಿರಿ, ಮೈಂಡ್ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ, ಡಿಪ್ರೆಷನ್ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಎಷ್ಟೇ ಎಫರ್ಟ್ ಹಾಕಿದರೂ ಕೂಡ ಕಾಂಪಿಟೇಷನ್ ಹೆಚ್ಚಾಗುತ್ತೆ, ಇರಿಟೇಷನ್ ಆಗುತ್ತೆ, ಲಾಸ್ಗಳಾಗುತ್ತೆ, ಎಫರ್ಟಿಗೆ ಫಲ ಇಲ್ಲ. ಇದೊಂದು ತಿಂಗಳು ವೀಕ್. ಕಮಿಷನ್ನಲ್ಲಿ ಮಾಡ್ತಕ್ಕಂಥವ್ರು ಸ್ವಲ್ಪ ಪರವಾಗಿಲ್ಲ ಅಷ್ಟೇ, ಬಟ್ ಅಲ್ಲೂ ಇರಿಟೇಷನ್ಸ್ ಇರುತ್ತೆ. ಹಾಗೆ ಮದುವೆ ಜೀವನ ಮಾತುಕತೆಯಿಂದ ಹೆವಿ ಕಿರಿಕು, ಫೈರ್, ಒಂಥರ ಎಲ್ಲದಕ್ಕೂ ನಾನು 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 ಅವಮಾನ ಮಾಡೋದು. ಪಾರ್ಟ್ನರ್ ನೀವು ಮಾಡ್ತೀರಲ್ಲ, ಅವ್ರು ಮಾಡ್ತಾರೆ, ನೆಗೆಟಿವ್ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ರು ಸಟ್ಟೆ ಆಗಲ್ಲ, ಮಾತುಕತೆಗೆ ಅಂತ ಕರಿತೀರಾ, ನಿಮ್ಗೆ ಅದೇ ಇಲ್ವಾ, ಇದೇ ಇಲ್ವಾ, ಕ್ಯಾನ್ಸಲ್ ಮಾಡೋದು, ಲಾಸ್ಟಲ್ಲಿ ಕರೆದು ಕ್ಯಾನ್ಸಲ್ ಮಾಡೋದು ಅಂತಾರಲ್ಲಕ್ಕೆ. ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ನ್ಯೂಟ್ರಲ್ ಆಗಿದೆ, ಸ್ವಲ್ಪ ಡಿಪ್ರೆಷನ್ಸ್ ಹೆಚ್ಚಾಗಿದೆ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವರಿಗೆ ಎಜುಕೇಷನ್ ನಾರ್ಮಲ್ ಗುಡ್, ಜಾಬ್ ಎಕ್ಸಲೆಂಟ್ ಗುಡ್, ಬಿಸ್ನೆಸ್ ವೆರಿ ವೆರಿ ಎಕ್ಸಲೆಂಟ್ ಗುಡ್, ತುಂಬ ಚೆನ್ನಾಗಿದೆ ಟೈಮ್, ಒಳ್ಳೆ ದುಡ್ಡು ಬರುತ್ತೆ. ಬಟ್ ದೇಶದಲ್ಲಿ ಬರ್ತಾ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಚೆನ್ನಾಗಾದಾಗ ನಿಮಗೆ ಚೆನ್ನಾಗಾಗುತ್ತೆ ಈ ತಿಂಗಳು. ಹಾಗೆ ಮದುವೆ ಜೀವನ ವೆರಿ ವೆರಿ ಎಕ್ಸಲೆಂಟ್, ಏನಾದ್ರು ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ. ಮದುವೆ ಹುಡುಕ್ತಾ ಇರೋರಿಗೆ ಸ್ವಲ್ಪ ಇಷ್ಟಪಟ್ಟಂಗೆ ಪಾರ್ಟ್ನರ್ ಸಿಗ್ತಕ್ಕಂಥದ್ದು ಅಥವಾ ಮದುವೆ ಆಗ್ತಕ್ಕಂಥದ್ದು, ಫಿಕ್ಸ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟು ಮೀನ ಲಗ್ನ, ಲಾಸ್ಟ್ ಒನ್. ಅಹಂ ಜಾಸ್ತಿ ಆಗುತ್ತೆ ಮೀನ ಲಗ್ನ, ಎಲ್ಲದಕ್ಕೂ ಗುರ್ರನ್ನೋದು, ಶತ್ರು ಥರ ಆಡೋದು ಅಂತಾರಲ್ಲ, ಸ್ವಲ್ಪ ರೈಸ್ ಆಗುತ್ತೆ, ಕೋಪ ಕಡಿಮೆ ಮಾಡ್ಕೊಳ್ಳಿ. ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಜಯ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ. ಜಾಬಲ್ಲಿರೋರಿಗೆ ಸೆಲ್ಫ್ ಎಫರ್ಟ್ ಹಾಕಿದರೆ ಸಕ್ಸಸ್ಸು, ಸೆಲ್ಫ್ ಎಫರ್ಟ್ ಹಾಕಿದರೆ ಜಾಬ್ ಸಿಗ್ತಕ್ಕಂಥದ್ದು ಜಾಸ್ತಿ ಆಗಬೇಕು, ನಾರ್ಮಲಾಗಿ ಹಾಕೋದಕ್ಕಿಂತ ಜಾಸ್ತಿ ಆಗಬೇಕು. ಬಿಸ್ನೆಸ್ಸಲ್ಲಿ ನಾರ್ಮಲ್ ಹಣ, ಅದು ಸಿಕ್ಕಾಪಟ್ಟೆ ಸೆಲ್ಫ್ ಎಫರ್ಟ್ ಹಾಕಿದರೆ ನಾರ್ಮಲ್ ಹಣ, ಇಲ್ಲಾಂದ್ರೆ ಅದು ಇಲ್ಲ. ಮದುವೆ ಜೀವನ ಸಿಕ್ಕಾಪಟ್ಟೆ ಗಲಾಟೆಗಳು, ಸೆಪ್ರೇಷನ್ಗೂ ಹೋಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸಟ್ಟೆ ಆಗಲ್ಲ, ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಆರೋಗ್ಯನೂ ಕೂಡ ಚೆನ್ನಾಗಿಲ್ಲ, ಬ್ರೈನ್ ಸಮಸ್ಯೆ, ತಲೆನೋವು, ಕಣ್ಣು, ಹಾರ್ಟು ಸ್ವಲ್ಪ ನೋಡ್ಕೋಬೇಕು, ನೆಗೆಟಿವ್ ತೋರಿಸ್ತಾ ಇದೆ. ಬಟ್ ಗೋಚಾರ ಫಲ 30%, ಅದರ ನೆಗೆಟಿವ್. ಉಳಿದಿನ ನಿಮ್ಗೆ 70% ಜಾತಕ ಚೆನ್ನಾಗಿದ್ದರೆ ಸೇಫು, ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಇಷ್ಟು ವೀಕ್ಷಕರೇ ಸೂರ್ಯನ ಒಂದು ಮೀನ ರಾಶಿಯ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.